ಹಾಯ್ ಎಲ್ಲರಿಗೆ ನಮಸ್ಕಾರ. ಈಗ ಎರಡ್ ತರನ ಮಸಾಲೆ ಕಡ್ಲಿ ಹುರ್ಕೊಳ್ಳೋದು ಹೇಗಂತ ನೋಡೋಣ ಬರ್ರಿ. ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಕತಿ. ಈಗ ಎರಡ್ ತರ ಹುರ್ದು ತೋರಿಸ್ತೀನಿ ನೋಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಕತಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಈ ಹುರಿಯೋದು ಹೇಗಂತ ನೋಡೋಣ ಬರ್ರಿ. ಈಗ ಕಡ್ಲಿ ಹುರಿಯೋದು ಹೆಂಗಂತ ತೋರಿಸ್ತೀನಿ ನೋಡ್ರಿ. ಸೇಮ್ ಹಂಗ ಹಾಕವು. ಈಗ ಉಪ್ಪಿಟ್ಟನ್ರಿ ಬಳ್ಯಾಗ, ಇದು ಬಿಸಿ ಆಗೈತಿ. ಈಗ ಹುರಿಯೋದು ತೋರಿಸ್ತೀನಿ ನೋಡ್ರಿ. ಉಪ್ಪು ಕಾದತ್ರಿ. ಈಗ ಉರಿ ಜೋರ್ ಇಟ್ಕೊಂಡು ಹಿಂಗ ಹುರಿಬೇಕು ನೋಡ್ರಿ. ನೋಡ್ರಿ ಹೆಂಗ್ ಸೇಮ್ ಪ್ಯಾಕೆಟ್ ಮಾಡಿ ಮಾರ್ತಾರಲ್ರಿ ಹಂಗಾಯ್ತು ನೋಡ್ರಿ. ಹಿಂಗ ಉಪ್ಪಿನಾಗ ಸುಲಭವಾಗಿ ಹುರಿಬಹುದು. ಫಸ್ಟ್ ಉರಿನ ಮೀಡಿಯಂ ಇಡ್ಬೇಕ್ರಿ. ಅವ್ನ ಹಾಕಿದ ನಂತರ ಜೋರ್ ಇಡ್ಬೇಕು ನೋಡ್ರಿ. ನೋಡ್ರಿ ಸೇಮ್ ಅಲ್ಲಿ ಪ್ಯಾಕೆಟ್ ಮಾಡಿ ಮಾರಾಕ್ ಬರ್ತಾರಲ್ರಿ ಮಸಾಲೆ ಕಾಳು, ಕಡ್ಲಿ ಕಾಳು ಹಂಗಾಗಿ ನೋಡ್ರಿ ಸೇಮ್. ನೋಡ್ರಿ ಆಗಲ್ಲ ಹಂಗ ಹುರಿದ್ನಲ್ರಿ. ಈಗ ಒಂದ್ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಯಂತಾನೆ ನೋಡ್ರಿ. ಒಂದ್ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಯಂಡು ನೋಡ್ರಿ ಅಗ್ದಿ ಒಂದ್ ಹನಿ ನೀರ್ ಹಾಕ್ಯಂತಾನೆ ನೋಡ್ರಿ. ಕಲರ್ಗೆ ಅಷ್ಟ ಒಂದ್ ಸ್ವಲ್ಪ ಹಿಂಗ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಕಲರ್ ಆಗಾಕಷ್ಟ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇವನ್ನ ಈಗ ಹುರಿಯೋದ್ ತೋರಿಸ್ತೀನಿ ನೋಡ್ರಿ. ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ಅರ್ಶಿನ ಸ್ವಲ್ಪ ನೀರ್ ಮಿಕ್ಸ್ ಮಾಡೇನಿಲ್ಲ. ಈಗ ಹುರಿಯೋದ್ ತೋರಿಸ್ತೀನಿ ನೋಡ್ರಿ. ಈಗ ಸ್ವಲ್ಪ ಹಾಕ್ಯಂತಾನೆ ನೋಡ್ರಿ. ಉರಿನ ಜೋರ್ ಇಟ್ಕೋಬೇಕ್ರಿ. ಉರಿ ಜೋರ್ ಇಟ್ಕೊಂಡೆ ಕೈ ಆಡ್ಬೇಕ್ರಿ. ನೋಡ್ರಿ ಈಗ ಅರ್ಶಿನ ನೀರ್ ಹಾಕೊಂಡಿದ್ನಲ್ಲ, ಕಲರ್ ಹೆಂಗಾಗ್ಯಾವ ನೋಡ್ರಿ. ಮಸ್ತ್ ಆಗ್ಯದ ನೋಡ್ರಿ. ಹಿಂಗ ಎರಡ್ ತರ ಮಾಡ್ಕೋಬೋದ್ರಿ. ನೋಡ್ರಿ ಇಷ್ಟ್ ಚಂದ ಬಂದ ನೋಡ್ರಿ. ಸೇಮ್ ಅದ ಕಲರ್ ಆಗ್ಯಾವ ನೋಡ್ರಿ. ಅಂಗಡ್ಯಾಗ ಮಾರ್ತಾರಲ್ರಿ ಸೇಮ್ ಅದ ಕಲರ್ ಆಗ್ಯಾವ ನೋಡ್ರಿ. ಈಗ ಇನ್ನೊಂದ್ ಸ್ವಲ್ಪ ಉಳಿದ್ವಲ್ರಿ ಅವನ್ನ ಹಾಕ್ತೇನೆ ನೋಡ್ರಿ. ಅರ್ಶಿನ ಹಾಕಿ ಮಾಡ್ಬೋದ್ರಿ. ಒಂದ್ ಹನಿ ನೀರ್ ಹಾಕಿ ಹಂಗಾನು ಹುರಿಬೋದ್ರಿ. ಎರಡ್ ತರ ಹುರ್ಕೋಬಹುದು ನೋಡ್ರಿ. ಒಂದ್ ಸ್ವಲ್ಪ ನೀರ್ ಹಾಕಿ ಒಂದ್ ಸ್ವಲ್ಪ ಅರ್ಶಿನ ಹಾಕಿ ಹುರಿದ್ರಿ ಉಪ್ಪು ಹತ್ಕೊಂತವ್ರಿ. ಟೇಸ್ಟ್ ಕೊಡ್ತಾವ ಬಾಯಾಗ. ಅವು ಹಂಗ ಹುರಿತೇವಲ್ರಿ ಅದು ಉಪ್ಪು ಹತ್ಕೊಳಲ್ರಿ. ಇದಕ್ಕೊಂದ್ ಸ್ವಲ್ಪ ಉಪ್ಪು ಹತ್ಕೊಂತೈತ್ರಿ. ಅರ್ಶಿನ ಹಾಕಿರ್ತಾವ ಮಸ್ತ್ ಬರ್ತಾವ ನೋಡ್ರಿ. ಈಗ ಇಳಿಸಿ ಹುರ್ಕೊಂಡು ತೋರಿಸ್ತೇನ್ರಿ ನಿಮ್ಗೆ. ನೋಡ್ರಿ ಅತಿ ಸುಲಭವಾಗಿ ಮನ್ಯಾಗ ಕಡ್ಲಿ ಕಾಳು ರೆಡಿ ಮಾಡ್ಕೋಬಹುದು ನೋಡ್ರಿ. ಹುರುಗಾಳ ರೆಡಿ ಮಾಡ್ಕೋಬಹುದು. ಇವನ್ನ ನೀರ್ ಹಾಕಿಲ್ರಿ, ಅರ್ಶಿನ ಪುಡಿನ ಹಾಕಿಲ್ಲ. ಇವು ಈ ಕಲರ್ ಆಗ್ಯಾವು. ಇದಕ್ಕೊಂದ್ ಸ್ವಲ್ಪ ಅರ್ಶಿನ ಪುಡಿ ನೀರ್ ಹಾಕಿ ಹುರ್ದನ್ ನೋಡ್ರಿ. ಎಷ್ಟ್ ಚಂದ ಇದ್ದವು. ಕಲರ್ನು ಅಷ್ಟ್ ಚಂದ ಬಂದವು. ಒಂದ್ ಸ್ವಲ್ಪ ಉಪ್ಪು ಹೀರ್ಕೊಂತೈತ್ರಿ. ಇದು ಉಪ್ಪು ಹೀರ್ಕೊಂಡ್ರ ಟೇಸ್ಟ್ ಬಾಳ್ ಕೊಡ್ತೈತಿ. ನೀವ್ ಹಿಂಗಾದ್ರ ಮಾಡ್ಕೋಬಹುದ್ರಿ, ಹಿಂಗಾದ್ರ ಮಾಡ್ಕೋಬಹುದು. ಇವನ್ನ ಒಂದ್ ಸ್ವಲ್ಪ ನೀರಾಗ ತೊಳಿಬೇಕ್ರಿ. ಕಡ್ಲಿ ಕಾಳು ಫಸ್ಟ್ ತೊಳೆದು ಅವನೊಂದ್ ಸ್ವಲ್ಪ ಬಿಸಿಲಿಗೆ ಒಣಾಕಿ ಹುರ್ಕೊಂಡ್ ಹಿಂಗ ಉಪ್ಪನ್ಯಾಗ ಹಾಕಿ ಹುರ್ಕೊಂಡ್ಬಿಟ್ರ ಮಸ್ತ್ ಬರ್ತಾವ್ರಿ. ಉಪ್ಪು ವೇಸ್ಟ್ ಮಾಡ್ಬೇಡ್ರಿ. ಮತ್ತೆ 2-3 ಸಲ ಹುರ್ಕೊಳಕ್ ಬರ್ತೈತಿ. ಅದನ್ನ ಅಡಿಗೆ ಬಳಸ್ಬೇಡ್ರಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ.